ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಟೆಕ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ನಾಗಬಣ್ಣ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂದರೆ, ಆಲ್ರೆಡಿ ನಾನು ವಾಟಾಳ್ ನಾಗರಾಜ್ ಸರ್ ಅವರು ಪ್ರೊಟೆಸ್ಟ್ ಮಾಡಿರೋದು ನಾನು ಬೆಳಿಗ್ಗೆನೇ ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ನಾವು ಬೇಗ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಇಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕೆಂತಂದರೆ ನಿನ್ನೆ ಸಡನ್ ನ್ಯೂಸ್ ಬಂತು ನನಗೆ. ನಾನು ಪೋಸ್ಟ್ ಮಾಡಿದ್ದೆ. ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ಆ ಪೋಸ್ಟ್ ರೀಚ್ ಆಗೋದು. ಸೊ ಅದಕ್ಕೋಸ್ಕರ ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಮಾಡಿ. ಪಕ್ಕಾ ಎಜುಕೇಷನ್ ಅಪ್ಡೇಟ್ಸ್ ಇರ್ಬೋದು, ಪ್ರತಿಯೊಂದು ನಾನು ನಿಮಗೆ ಸ್ಟೂಡೆಂಟ್ಸಿಗೆ ಏನು ಬೇಕು ಎಲ್ಲ ಎಂಟರ್ಟೈನ್ಮೆಂಟಿಂದ ಹಿಡಿದು ಜಾಬಿಂದ ಹಿಡಿದು ಎಲ್ಲದೂ ಅಪ್ಡೇಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ. ಓಕೆ, ಇವತ್ತು ನಾನು ಈ ವಿಡಿಯೋ ಮಾಡೋ ಕಾರಣ ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಏನಂದರೆ, ನಮಗೆ ಬ್ಯಾಕ್ಲಾಗ್ಸ್ ಇದೆ ಸ್ವಾಮಿ, ನಂದು ಬ್ಯಾಕ್ಲಾಗ್ಸ್ ಇದೆ, ಇಲ್ಲ ನಾನು ವೈಬಿ ಆಗಿದ್ದೀನಿ, ನಾನು ಇಯರ್ ಬ್ಯಾಕ್ ಆಗಿ ಮನೆ ಹತ್ರ ಇದ್ದೀನಿ, ನೀವು ಎಕ್ಸಾಮ್ ಮಾಡಲಿಲ್ಲ ಅಂತ ಅಂದರೆ ನಾವು ಹೆಂಗೆ ಮುಂದಕ್ಕೆ ಹೋಗಬೇಕು, ಇದ್ರ ಬಗ್ಗೆ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನು ಈ ವಿಡಿಯೋ ಪರವಾಗಿ ಏನು ಕೇಳ್ಕೊತೀನಿ ಅಂತ ಅಂದರೆ, ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ, ಆಗಲೇಬೇಕು ಪಕ್ಕ. ಇದು ಸೆಂಟ್ರಲ್ ಮಿನಿಸ್ಟರಿಂದನೂ ಆರ್ಡರ್ ಬಂದಿದೆ ಆಲ್ರೆಡಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಆ್ಯಂಡ್ ಥರ್ಡ್ ಇಯರ್ ಇಂಜಿನಿಯರಿಂಗಿಗೆ ಎಕ್ಸಾಮ್ ಆಗಲೇಬೇಕು. ಸೊ ಈಗ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾದಲ್ಲಿ ಡಿಗ್ರಿಯಲ್ಲಿ ಬ್ಯಾಕ್ ಇದ್ರೂ ಕೂಡ ಹಂಗೆ ಮುಂದಕ್ಕೆ ಹೋಗ್ಬೋದು, ಒಪ್ಕೊತೀನಿ. ನಾನು ಈಗ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗಲ್ಲಿ ಬ್ಯಾಕ್ಲಾಗ್ಸ್ ಇದ್ದರೆ, 4ಗಿಂತ ಬ್ಯಾಕ್ಲಾಗ್ಸ್ ಇದ್ದರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಸ್ವಾಮಿ. ಈಗ ಇದ್ರ ಬಗ್ಗೆ ನೀವು ಜೂನ್ ಫಸ್ಟ್ ವೀಕು ಏನು ಮಾತಾಡ್ತೀರಾ DCM ಅಶ್ವಥ್ ನಾರಾಯಣ್ ಸರ್ ಅವರು, ದಯವಿಟ್ಟು ಈ ಪಾಯಿಂಟ್ಸ್ಗಳ್ನು ಸ್ವಲ್ಪ ಇದ್ರ ಬಗ್ಗೆನೂ ನೀವು ಮಾತಾಡಬೇಕು, ಕ್ಲಿಯರ್ ಆದ ಮಾಹಿತಿ ಕೊಡಬೇಕು. ಎಲ್ಲೂ ಆಗಿಲ್ಲ. ಆ್ಯಂಡ್ DTEನವರು ಡಿಪ್ಲೊಮೋದವರು ಯಾಕೆ ಸ್ವಾಮಿ ನಾವು ಅವತ್ತಿನಿಂದ ಬಡ್ಕೊಂತಲೇ ಇದ್ದೀವಿ ನ್ಯೂಸ್ಗಳಲ್ಲಿ, ನಮಗೆ ದೊಡ್ಡ ನ್ಯೂಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಸ್ವಾಮಿ, ನಮಗೆ ಬಿಸಿ ಬರುತ್ತೆ ಲೈನು. ನಾವು ಈ ವಿಡಿಯೋನ ನೀವು ಶೇರ್ ಮಾಡಬೇಕು. ನೀವು ಇವಾಗ ಬ್ಯಾಕ್ಲಾಗ್ಸ್ ಇರೋರು ಆಗಿರ್ಬೋದು, ವೈಬಿ ಇರೋ ಕ್ವಶನ್ ರೇಸ್ ಮಾಡ್ತಿದ್ದೀರೋ ಅವರಾಗಿರ್ಬೋದು, ಇಲ್ಲ ಡಿಪ್ಲೊಮೋದವ್ರು ಆಗಿರ್ಬೋದು, ಶೇರ್ ಮಾಡಬೇಕು. DTEನವರು ಒಂದು ನೋಟಿಫಿಕೇಶನ್ ಸರ್ಕ್ಯುಲರ್ ಬಿಡ್ತಿಲ್ವಲ್ಲ ಸ್ವಾಮಿ, ಯಾಕೆ ಸ್ವಾಮಿ ಬಿಡಿ, ಸರ್ಕ್ಯುಲರ್ ಬಿಡಿ ಅಂತ ಈ ವಿಡಿಯೋ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಪರವಾಗಿ ಕೇಳ್ಕೊತಾ ಇದ್ದೀನಿ, ಹುಡುಗರ ಪರವಾಗಿ ಕೇಳ್ಕೊತಾ ಇದ್ದೀನಿ, ನನ್ನ ಪರವಾಗೂ ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾ. ಓಕೆ, ಇನ್ನು ನಿನ್ನೆ ಒಂದು ಮೇನ್ ವಿಷಯ ಮಾತಾಡಬೇಕು. ಅದು ನಿಜವಾಗ್ಲೂ ಬೇಜಾರಾಗೋಯ್ತು. ನಿನ್ನೆ ಮೊಬೈಲ್ ವಿಷಯಕ್ಕೆ ಒಂದು ಹುಡುಗಿ ಡೆತ್ ಆಗಿದೆ. ಮೊಬೈಲ್ ವಿಷಯಕ್ಕೆ ಕಿತ್ತಾಡಿ ಮನೆಯಲ್ಲಿ ಡೆತ್ ಆಗಿದೆ. ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಲೇಬೇಕು. ನಿನ್ನೆ ದಿಗ್ವಿಜಯ ನ್ಯೂಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ರು. ಇವೆಲ್ಲ ಪರಿಗಣಿಸಿ ಜೂನ್ 1ನೇ ತಾರೀಕು ನೀವು ತಗೊಳ್ಳೋ ನಿರ್ಧಾರ ಮೇಲೆ ಎಲ್ಲ ನಿಂತಿದೆ. ಎಕ್ಸಾಮ್ ಕ್ಯಾನ್ಸಲ್ ಆಗಲೇಬೇಕು, ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟ್ ಖುದ್ದಾಗಿ ಒಂದು ಹುಡುಗರೇ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ನಮಗೆ. ಆ ಥರ ಇನ್ನೂ ನಿಮ್ಮ ಇಷ್ಟ, ನಿಮ್ಮ ಕಷ್ಟಗಳನ್ನು ನೀವೇ ಹೇಳ್ಕೊಂಡು ನಮ್ಮ ಚಾನಲ್ಲಿಗೆ ನಿಜವಾಗ್ಲೂ ಕಳಿಸಿದ್ರೆ ನಾವು ನಿಜವಾಗ್ಲೂ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ. ಆ್ಯಂಡ್ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಐತೆ, ಆ ಗ್ರೂಪಲ್ಲಿ ಹಾಕಿ. ಇಲ್ಲ ಅಂತ ಅಂದರೆ ನನ್ನ ನಂಬರು ಕೆಳಗಡೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಒಂದು, ಅಲ್ಲಿ ವಾಟ್ಸಪ್ ಗ್ರೂಪು, ಆ ಗ್ರೂಪಿಗಾರ ಹಾಕಿ ಅಂತ ಹೇಳ್ತಾ. ಇವಾಗ ಹುಡುಗ ಮಾಡಿರೋ ವಿಡಿಯೋ ಪ್ಲೇ ಆಗುತ್ತೆ. ಒಳ್ಳೊಳ್ಳೆ ನ್ಯೂಸ್ ಇಟ್ಕೊಂಡು, ಒಳ್ಳೊಳ್ಳೆ ಟೆಕ್ ನ್ಯೂಸ್ ಇಟ್ಕೊಂಡು, ಇಲ್ಲ ಒಳ್ಳೊಳ್ಳೆ ಪ್ರತಿಯೊಂದು ನ್ಯೂಸ್ನು ನಾನು ತರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ, ಸುಮ್ಮನೆ ನೋಡ್ಬಿಟ್ಟು ಕಟ್ಔಟ್ ಮಾಡಬೇಡಿ. ಇದ್ರ ಬಗ್ಗೆ ಏನಾರ ನಿಮ್ಮ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ನಿನಗೇನ್ ಗೊತ್ತಾಗಲ್ವ ಒಂದ್ ಸ್ವಲ್ಪನು? ಯಾಕೆ ಕರೆಂಟ್ ಇಲ್ವಾ? ಕರೆಂಟ್ ಇರೋದ್ರಿಂದ ನಾನೇ ಟಿವಿ ನೋಡ್ಕೊಂಡ್ ಕೂತಿರಲ್ವಾ? ಇದು ಸಿಟಿ ಅಲ್ಲಮ್ಮ, ಹಳ್ಳಿ. ಇದು ಹಳ್ಳಿ.